ಖಂಡಿತ ಹೊಸ ಆಸೆ, ಹೊಸ ಹಾದಿ, ಹೊಸ ಪಯಣ ನಿಮ್ಮ ಜೊತೆಗೂಡಿ ಸಾಗಲು ಸಿದ್ಧವಾಗಿದೆ ಈ ದಿನ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಜಾಯ್ನ್ ಆಗಿದ್ದೀರೋ ಅವರಿಗೆ ಈ ನನ್ನ ಪುಟ್ಟ ಚಂದನವನಕ್ಕೆ ಆತ್ಮೀಯವಾದ ಸ್ವಾಗತ. ಇದು ನನ್ನ ಸಂಡೆಯ ಮಿನಿ ವ್ಲಾಗ್. ನಾವು ಅವತ್ತು ಏನೆಲ್ಲ ಮಾಡಿದ್ವಿ, ಎಲ್ಲಿಗೆಲ್ಲ ಹೋದ್ವಿ, ಏನೆಲ್ಲ ಆಯಿತು ಅಂತೇಳಿ ಈ ವಿಡಿಯೋದಲ್ಲಿ ನೋಡ್ಬೋದು. ಅಂಜಲಿ ಹ್ಯಾಪಿ ಬರ್ಡೇ. ಅಂಜಲಿಗೆ ವಿಶ್ ಮಾಡಿ ನಾವು ಹೋದದ್ದು ತೋಟದ ಕಡೆ. ಆಲ್ರೆಡಿ ನನಗೊಬ್ಬರು ಗೆಸ್ಟ್ ಬಂದಿದ್ದರು, ಸೊ ಅವರನ್ನು ನೋಡ್ಲಿಕ್ಕಂತ ಹೋದ್ವಿ. ನೋಡಿ ಇವರೇ ನಮ್ಮ ಗೆಸ್ಟನ್ನು ನೋಡಿ ನಂತರ ನಾವು ಹೋದದ್ದೇ ಬ್ರೇಕ್ಫಾಸ್ಟಿಗೆ. ಇವತ್ತಿನ ಬ್ರೇಕ್ಫಾಸ್ಟ್ ಚಪಾತಿ, ಗಸಿ ಹಾಗೆ ಮಾವಿನಕಾಯಿ ಜಾಮ್ ಕೂಡ ಇತ್ತು. ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಲಿಕ್ಕೆ ಹೋದ್ರು. ನೋಡಿ ಇವಳ ಅವಸ್ಥೆ, ಇಷ್ಟು ದೊಡ್ಡ ಜೀವ. ಅದಾದಮೇಲೆ ನಮ್ಮ ಊರಿನ ಜಾತ್ರೆ. ಸೊ ನಾನು ಮತ್ತು ನನ್ನ ತಂಗಿ ಊರಿನ ಜಾತ್ರೆಗೆ ಅಂತೇಳಿ ಹೊರಟ್ವಿ. ಗೊತ್ತಲ್ವಾ ನಮ್ಮ ಊರು ಕುತ್ತಾರಿದು ಜಾತ್ರೆ. ಸೊ ಎಲ್ಲ ಮಕ್ಕಳು ಕೂಡ ಬ್ಯಾಚ್ ವೈಸ್ ಹೊರಟರು. ಸೊ ಮೊದಲು ನಾನು ಮತ್ತು ನನ್ನ ತಂಗಿ ಹೊರಟ್ವಿ. ಹಾಗೆ ದೇವಸ್ಥಾನದ ಒಳಗೆ ಹೋಗುವಾಗ ದೇವಸ್ಥಾನದ ಅಲಂಕಾರ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆಂದ ಅಲಂಕಾರ ಮಾಡಿದ್ರು. ಸೊ ದೇವರ ದರ್ಶನ ಕೂಡ ಮಾಡಿದ್ವಿ. ದೇವರ ದರ್ಶನ ಮಾಡಿ 2 ನಿಮಿಷ ಕೂತು ಆಮೇಲೆ ಒಂದೆರಡು ಫೋಟೋ ತೊಗೊಂಡು ಆಮೇಲೆ ನಾವು ಹೊರಟದ್ದು ನಾಗಬನಕ್ಕೆ. ಅಲ್ಲಿಂದ ನಾಗದೇವರ ದರ್ಶನ ಪಡೆದು ಆಮೇಲೆ ಈ ಕಡೆ ಹೋಗುವಾಗ ಚಂಡಿಕಾ ಹೋಮ ಆಗ್ತಾ ಇತ್ತು. ಸೊ ಚಂಡಿಕಾ ಹೋಮದ ಹತ್ರ ಕೂಡ ಸ್ವಲ್ಪ ಹೊತ್ತು ಕೂತ್ವಿ. ಆಮೇಲೆ ನಾವು ಅಲ್ಲಿಂದ ಹೊರಟದ್ದು ಕುತ್ತಾರಿನಲ್ಲಿರುವ ಕೊರಗಜ್ಜನ ಕಟ್ಟೆ ರಕ್ತೇಶ್ವರಿ ಸನ್ನಿಧಿಗೆ. ನಾವು ಕುತ್ತಾರಿಗೆ ಬಂದು 13 ವರ್ಷ ಆಗಿತ್ತು. ನಾವು ಇಲ್ಲಿಗೆ ಒಂದು ಸಲ ಕೂಡ ಹೋಗಲಿಲ್ಲ. ಬಟ್ ತುಂಬ ವೀಡಿಯೋಸ್ ನೋಡ್ತಿದ್ದೆ, ಎಲ್ಲರೂ ಕೂಡ ಇಲ್ಲಿಗೆ ಹೋಗೋದು. ಸೊ ಹೋಗುವ ಅಂತೇಳಿ ಡಿಸೈಡ್ ಮಾಡಿದ್ವಿ. ಎಂತೂ ಕುತ್ತಾರ ಜಾತ್ರೆಗೆ ಅಂತ ಹೊರಟಿದ್ವಲ್ಲ. ಸೊ ನಾನು ಮತ್ತು ತಂಗಿ ಅಲ್ಲಿಗೆ ಹೋದ್ವಿ. ಫಸ್ಟ್ ರಕ್ತೇಶ್ವರಿ ಅಮ್ಮನ ದರ್ಶನ ಮಾಡಿ ಹಾಗೆ ಎಲ್ಲ ದೇವರ ದರ್ಶನ ಮಾಡಿ ಕೊನೆಗೆ ಕೊರಗಜ್ಜನಿಗೆ ಬೀಡ ಚಕ್ಕುಲಿ ತಗೊಂಡು ನಾವು ಹೋದದ್ದು ಆದಿಸ್ಥಳ ಸ್ವಾಮಿ ಕೊರಗಜ್ಜನ ಕಡೆಗೆ. ಸಂಡೇ ಅಲ್ವಾ, ತುಂಬ ರಶ್ ಇತ್ತು. ಫೈನಲಿ ದೇವರ ದರ್ಶನ ಆಯಿತು. ಕೊರಗಜ್ಜನ ನೋಡ್ಲಿಕ್ಕೆ ಅಂತೇಳಿ ದೂರ ದೂರ ಊರಿಂದ ಎಲ್ಲ ಬರ್ತಾರೆ. ಸೊ ಯಾರೆಲ್ಲ ಬರಲಿಲ್ವ ಬನ್ನಿ, ಇಲ್ಲಿಗೊಮ್ಮೆ ಬಂದು ದರ್ಶನ ಮಾಡಿ, ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಸೊ ನಾವು ಅಲ್ಲಿಂದ ದೇವರ ದರ್ಶನ ಪಡ್ಕೊಂಡು ಹೊರಟದ್ದು. ನಾವು ಪ್ರತಿ ಸಲ ಹೋಗುವಂತಹ ಇನ್ನೊಂದು ಅಜ್ಜನ ಕಟ್ಟೆಗೆ, ಯಾಕಂದರೆ ಇದು ನಮ್ಮ ಸಂಸ್ಥೆಗೆ ತುಂಬ ಹತ್ತಿರ ಉಂಟು. ಇಲ್ಲಿಗೆ ನಾವು ಯಾವಾಗಲೂ ಹೋಗ್ತೀವಿ. ಸೊ ಅಲ್ಲಿ ಕೂಡ ಹೋಗಿ ಅಲ್ಲಿ ಕೂಡ ದರ್ಶನ ಪಡೆದು ಪ್ರಸಾದ ರೂಪದಲ್ಲಿ ನಮಗೆ ಚಕ್ಕುಲಿ ಮತ್ತು ಬೀಡ ಕೊಡ್ತಾರೆ. ಅದನ್ನು ತಗೊಂಡು ಸ್ವಲ್ಪ ತುಂಬ ಬಾಯಾರಿಕೆ ಆಗ್ತಾಯಿತ್ತು. ಸೊ ಜ್ಯೂಸ್ ಕೊಟ್ಟು ನಾವು ಹೋದದ್ದು ಸಂಸ್ಥೆಗೆ. ಇವತ್ತು ಸಂಡೇ ಅಲ್ವಾ, ಮಕ್ಕಳಿಗೆಲ್ಲ TV ಟೈಮ್. ಸೊ ನಮ್ಮ ಹೀರೋ ಪ್ರಭಾಸ್ ಇದು ರಾಜ್ ಸಾಹೇಬ್ ಹೊಸ ಮೂವಿ ಪ್ರೈಮಲ್ಲಿ ಇತ್ತು. ಅದನ್ನು ನೋಡ್ತಾ ಸಂಜೆ ಆದದ್ದು ಗೊತ್ತಾಗಲಿಲ್ಲ. ಕಿಚನಿಗೆ ಹೋದಾಗ ಚರ್ಮುರಿ ರೆಡಿ ಮಾಡ್ತಾಯಿದ್ರು. ಜಾತ್ರೆಯಲ್ಲಿತ್ತು, ನಾವು ತಿನ್ಬೋದು, ಬಟ್ ಮಕ್ಕಳಿಗೂ ಬೇಕಲ್ವಾ. ಸೊ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಚರ್ಮುರಿ ಮಾಡಿದ್ರು. ಫೈನಲಿ ನಮ್ಮ ಚರ್ಮುರಿ ರೆಡಿ ಆಯಿತು. ಅದೆಲ್ಲ ಆದಮೇಲೆ ನಮ್ಮ ಚಟ್ಪಟಾಕಿ ರಿತಿಕಾ, ಇವಳಂದರೆ ನನಗೆ ತುಂಬ ಇಷ್ಟ. ತುಂಬ ಪೋಕ್ರಿ, ಆದರೆ ನನಗೆ ಇವಳು ಇಷ್ಟ. ಸೊ ಅವಳ ಜೊತೆ ಟೈಮ್ ಕಳೆದು ಅಪ್ಪ ಕೂದಲು ಹಂಚ್ಬಂಪ್ಲೆ ಇರಲ್ಲ ಮಾಡು ಬಾ ಬಾ ಓಲಂತೂಲೆ ಅಲ್ಲೆಲ್ಲ ಯೂಟ್ಯೂಬ್ ವ್ಲಾಗ್ ಪಾಡು ಬಂದಂತೆ ಭಕ್ತ ಬಂದ ವಿಡಿಯೋ ಬಂದು. ಆಮೇಲೆ ನಮ್ಮ ಮನೆಯ ಪುಟ್ಟ ಮಗಳು ಲಕ್ಷ್ಮಿ, ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಲ್ರೆಡಿ ಮಕ್ಕಳಿಗೆ ಆಟದ ಟೈಮ್. ಸೊ ಮಕ್ಕಳೆಲ್ಲ ಆಟಾಡ್ತಾ ಇದ್ರು. ಆಟ ಆದಮೇಲೆ ನಾವೊಂದು ಸಣ್ಣ ವಾಕ್ ಹೊರಟ್ವಿ ಮಕ್ಕಳ ಜೊತೆ. ಒಂದು ಕ್ವಶನ್ ಕೇಳ್ತೇನೆ, ಆನ್ಸರ್ ಮಾಡಬೇಕು. ನಾವು ನೀರನ್ನು ಯಾಕೆ ಕುಡಿತೇವೆ? ಅಲ್ಲ, ನಾವು ಯಾಕೆ ಅದನ್ನು ಕುಡಿತೇವೆ ಅಂತೇಳಿ. ರಾಂಗ್ ಆನ್ಸರ್. ಸ್ವಲ್ಪ ಸರಿ ಇದೆ, ಬಟ್ ಆನ್ಸರ್ ತಪ್ಪು. ಎಂತ ಗೊತ್ತಾ, ನೀರನ್ನು ತಿನ್ಲಿಕ್ಕೆ ಆಗಲ್ಲ ಅದಕ್ಕೆ. ಆಮೇಲೆ ಸಂಚಿತ್ ಹೆಗ್ಡೆ ಅಂದರೆ ನನಗೆ ತುಂಬ ಇಷ್ಟ. ಆಮೇಲೆ ಸಾಂಗ್ ಹಾಕಿಕೊಂಡು ವಾಪಸ್ ವಾಕ್ ಹೊರಟ್ವಿ. 1-2-3 ರೌಂಡ್ ಆಯಿತು. ಅದಾದಮೇಲೆ ಆಲ್ರೆಡಿ ಸಂಜೆ ಆಗ್ತಾ ಬಂತು. ನೋಡಿ ನಮ್ಮ ಕಾಫಿ ತೋಟದಲ್ಲಿ ಕಾಫಿ ಹೂ ಬಿಟ್ಟಿದೆ.
ಈ ಕಡೆ ಮಾವಿನಕಾಯಿ ಮರದಲ್ಲಿಯೂ ಹೂ ಬಿಟ್ಟಿದೆ. ಆಲ್ರೆಡಿ ಸಂಜೆ ಆಯಿತು, ಸೂರ್ಯ ಮುಳುಗ್ತಾ ಇದ್ದಾನೆ. ಈ ದಿನ ಹೇಗೆ ಹೋಯ್ತಂತವೇ ಗೊತ್ತಾಗಲಿಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೆ ಮಕ್ಕಳ ಜೊತೆ ಟೈಮ್ ಕಳೆದು ಟೆಂಪಲ್ ಸುತ್ತಿ ತುಂಬಾ ಖುಷಿ ಆಯಿತು. ಆಮೇಲೆ ನಾವು ವಾಪಸ್ ಹೊರಟದ್ದು ಕುತ್ತಾರ ದೇವಸ್ಥಾನಕ್ಕೆ. ಲೈಟಿಂಗ್ಸ್ ಎಲ್ಲ ನೋಡ್ತಾ ದೇವಸ್ಥಾನಕ್ಕೆ ರೀಚ್ ಆದ್ವಿ. ದೇವಸ್ಥಾನಕ್ಕೆ ರೀಚ್ ಆಗುವಾಗ ಅಲ್ಲಿ ಬಲಿ ಆಗ್ತಾ ಇತ್ತು. ಸೊ ಆ ಬಲಿ ನೋಡಲಿಕ್ಕೆ ಸ್ವಲ್ಪ ನಿಂತು ಬಲಿ ಕಾರ್ಯಕ್ರಮ ಆಗ್ತಾನೆ ಇತ್ತು. ಸೊ ಯಾರೋ ಹೇಳಿದ್ರು ಟೆಂಪಲಿಂದ ಏನೋ ಪ್ರೋಗ್ರಾಮ್ ಆಗ್ತಿದೆ ಅಂತೇಳಿ. ಸೊ ಆ ಪ್ರೋಗ್ರಾಮ್ ನೋಡ್ಲಿಕ್ಕಂತ ಹೋದ್ವಿ. ನೋಡುವಾಗ ಶ್ರೀ ರಾಘವೇಂದ್ರ ಸ್ವಾಮಿ ಸೈಕಲ್ ಕಲಾ ಮಂಡಳಿ ಇವರ ಕಡೆಯಿಂದ ಸಾಹಸಮಯ ಪ್ರದರ್ಶನ ಆಗ್ತಾಯಿತ್ತು. ಸೊ ಅದು ಸ್ವಲ್ಪ ಹೊತ್ತು ನೋಡಿದ್ವಿ. ಈ ನೃತ್ಯ ನೋಡಲಿಕ್ಕೆ ಫುಲ್ ಮೈ ನಡಕ್ತೈತೆ. ಯಾಕೆ ಗೊತ್ತಾ, ಅದು ಟ್ಯೂಬ್ಲೈಟ್ ಚೂರು. ಆ ಟ್ಯೂಬ್ಲೈಟನ್ನು ಹಿಡಿದು ಪುಡಿ ಮಾಡಿ ಅದರಲ್ಲಿ ಡ್ಯಾನ್ಸ್ ಮಾಡಬೇಕು. ಅದಲ್ಲದೆ ಅವರ ಸುತ್ತ ಬೆಂಕಿ ಹಾಕಿದ್ರು. ಆ ಬೆಂಕಿಯ ಮಧ್ಯದಲ್ಲಿ, ಗ್ಲಾಸ್ ಗುಡಿಯ ಮಧ್ಯದಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ನಮಗೆ ಅಲ್ಲಿ ಹತ್ತಿರದಿಂದ ನೋಡ್ಲಿಕ್ಕೆ ಆಗ್ತಿರಲಿಲ್ಲ. ಅವ್ರು ಹೇಗೆ ಕುಣಿದ್ರು ಗೊತ್ತಿಲ್ಲ. ಬಟ್ ಹ್ಯಾಟ್ಸ್ ಆಫ್ ಅವರಿಗೆ. ತುಂಬ ಒಳ್ಳೆಯ ಕಾರ್ಯಕ್ರಮ ಇನ್ನೂ ಇತ್ತು. ಬಟ್ ತುಂಬ ನೈಟ್ ಆಗಿತ್ತು ಅಂತೇಳಿ ನಾವು ಚರ್ಮುರಿ ತಿಂದು ಅಲ್ಲಿಂದ ವಾಪಸ್ ನಮ್ಮ ಸಂಸ್ಥೆಗೆ ಬಂದು. ಇದು ಇವತ್ತಿನ ನನ್ನ ಡೇ. ಹೇಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗಿದ್ದರೆ ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿ ಬೆಂಬಲವೇ ನನಗೆ ಶ್ರೀರಕ್ಷೆ. ಹೀಗೆ ಹೊಸ ಜೋಶ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.